ಗೀತಾ ಮಹಾತ್ಮೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ನನ್ನಲ್ಲಿ ಶ್ರದ್ಧಾಭಕ್ತಿಯುಳ್ಳವರು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ಅನನ್ಯ ಭಕ್ತಿ ಯೋಗದಿಂದ ನಿರಂತರವಾಗಿ ಧ್ಯಾನಿಸಿ ಅಭಿಮಾನವನ್ನು ತ್ಯಜಿಸಿ ಉಪಾಸನೆ ಮಾಡುತ್ತಾರೋ ಅಂಥವರ ರಕ್ಷಣಾ ಭಾರ ನನ್ನದು ಎನ್ನುತ್ತಾನೆ ಶ್ರೀಕೃಷ್ಣ. ಭಕ್ತಿ ಎಂದರೆ ತಾನು ನಂಬಿಕೊಂಡಿರುವ ದೇವರ ಬಗೆಗಿನ ಪ್ರೀತಿ, ನಿಷ್ಠೆ ಅಥವಾ ಶರಣಾಗತಿಯ ಭಾವ. ಸಂಸ್ಕೃತದ ಭಜ್ ಪದದ ಉತ್ಪತ್ತಿ. ಅದೊಂದು ತ್ಯಾಗಪೂರ್ಣ ಸಮರ್ಪಣಾ ಭಾವ. ದೇವರು ಎನ್ನುವ ಅಂತಃಚಕ್ಷುವನ್ನು ಸಾಕ್ಷಾತ್ಕರಿಸಲು ಭಕ್ತಿ ಎನ್ನುವ ಪುಷ್ಪಗಳಿಂದ ಅರ್ಚಿಸಬೇಕಾಗುತ್ತದೆ. ದೇವರನ್ನು ಪ್ರೀತಿಸುವ, ಆತನಿಗೆ ಶರಣಾಗುವ ಆಧ್ಯಾತ್ಮಿಕ ಸಮರ್ಪಣಾ ಭಾವವೇ ಭಕ್ತಿ. ಅದು ಭಗವಂತನ ಸಾಯುಜ್ಯಕ್ಕೆ ಸೇರಿಸುವ ಶಕ್ತಿ. ಮನಸ್ಸನ್ನು ಸಂಪೂರ್ಣ ನಿವೇದನೆ ಮತ್ತು ಸಮರ್ಪಣೆಯ ಭಾವದೊಂದಿಗೆ ಭಗವಂತನಲ್ಲಿ ಸಮನ್ವಯಗೊಳಿಸುವ ಸ್ಥಿತಿ. ದ್ರೌಪದಿ ದ್ಯೂತ ಭವನದಲ್ಲಿ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೃಷ್ಣ ರಕ್ಷಿಸೋ ಎಂದು ಅಂಗಲಾಚಿ ಬೇಡುತ್ತಾಳೆ. ಆದರೆ ಆಕೆಯ ತ್ಯಾಗ ಪೂರ್ಣ ಸಮರ್ಪಣಾ ಭಾವ ಆಕೆಗೇ ಅರಿವಿಲ್ಲದಂತೆ ಆಕೆಯ ಮುಷ್ಟಿಯಲ್ಲಿ ಬಂಧಿತವಾದ ಸೆರಗಿನ ತುದಿಗೆ ಸೀಮಿತವಾಗಿತ್ತು. ಆದರೆ ದ್ರೌಪದಿಯ ಅಂತರಾತ್ಮಕ್ಕೆ ಕೃಷ್ಣ ಒಲಿದು ಅಕ್ಷಯ ವಸನವನ್ನು ದಯಪಾಲಿಸಿದ್ದು, ಆಕೆ ತನ್ನ ಸೆರಗನ್ನು ಹಿಡಿದ ಮುಷ್ಟಿಯನ್ನು ಸಡಿಲಿಸಿ ಎರಡೂ ಕರಗಳನ್ನು ಮೇಲಕ್ಕೆತ್ತಿ ಶರಣಾದ ಮೇಲೆಯೇ. ದ್ರೌಪದಿಯ ಆ ಕೆಲವೇ ಕ್ಷಣದ ಸಂದರ್ಭದಲ್ಲಿ ಏರ್ಪಟ್ಟ ಆ ಯೋಗ ಸ್ಥಿತಿಯ ಪರಾಕಾಷ್ಠೆಯೇ ನಿಜವಾದ ಭಕ್ತಿ. ಅಜಾಮಿಳನನ್ನು ಉದ್ಧರಿಸಿದ್ದು, ಭೀಮನು ಆಳೆತ್ತರಕ್ಕೆ ಗದೆಯನ್ನು ಚಿಮ್ಮಿಸಿ ಪರಮಾತ್ಮನನ್ನು ಒಲಿಸಿದ್ದು, ಪ್ರಹ್ಲಾದನಿಗೆ ಅಭಯ ಕೊಟ್ಟಿದ್ದು, ಮೊಸಳೆಯಿಂದ ಗಜಮೋಕ್ಷ ಮಾಡಿಸಿದ್ದು, ಶಬರಿಯನ್ನು ಉದ್ಧರಿಸಿದ್ದು ಇದೇ ಭಕ್ತಿ ಎನ್ನುವ ತಪಸ್ಸು. ಭಕ್ತಿ ಎನ್ನುವುದು ದೈವಿಕ ಪ್ರೀತಿ, ಶರಣಾಗತಿಯ ಮೂಲಕ ಪರಮಾತ್ಮನನ್ನು ತಲುಪುವ ಸುಲಭ ಅಧ್ಯಾತ್ಮ ಮಾರ್ಗ. ಯುಗ ಯುಗಾಂತರಗಳಲ್ಲಿ ಅನೇಕ ಯೋಗಿಗಳು ಹಂಬಲಿಸಿದ್ದು ಈ ಭಕ್ತಿ ಸ್ಥಿತಿಗಾಗಿಯೇ. ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ಸಖ್ಯ, ಆತ್ಮನಿವೇದನ, ಅಭ್ಯಾಸ, ವೈರಾಗ್ಯ, ಧ್ಯಾನ ಯೋಗಗಳೆಲ್ಲ ಭಕ್ತಿ ಯೋಗವನ್ನು ತಲುಪುವ ಸಾಧನಗಳು. ಅದ್ಭುತ ಸಂವಾದ ಗ್ರಂಥವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಹಾಸುಹೊಕ್ಕಾಗಿ ಆಗಾಗ ಅನುರಣಿಸುವುದು ಇದೇ ಭಕ್ತಿಯೋಗ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎನ್ನುವ ಪರಮಾತ್ಮನ ಅಭಯದಲ್ಲಿ ಕೂಡ ಇದೇ ಭಕ್ತಿಯ ಧ್ವನಿ ಕೇಳಿಸುತ್ತದೆ. ನಂಬಿಕೆ, ಆತ್ಮನಿವೇದನೆ, ಶರಣಾಗತಿಗಳೇ ಭಕ್ತಿಯೋಗದ ಜೀವಾಳ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.